ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ NHM ಅಡಿಯಲ್ಲಿ ಬರುವಂತಹ DHI ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಬಾಗಲಕೋಟೆ ಜಿಲ್ಲೆಯ DHO ಆಫೀಸ್ ವತಿಯಿಂದ ಒಂದಷ್ಟು ಹುದ್ದೆಗಳನ್ನು NHM ಗುತ್ತಿಗೆ ಆಧಾರದ ಅಡಿಯಲ್ಲಿ ಭರ್ತಿ ಮಾಡ್ಕೊತಾ ಇದ್ದಾರೆ. ಅದರ ಬಗ್ಗೆ ಈ ಒಂದು ಅಧಿಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದನ್ನು ನಾನು ನಿಮಗೆ ಓದಿ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ಡಿಸ್ಕ್ರಿಪ್ಷನ್ ಒಳಗಡೆ ಬಾಗಲಕೋಟೆ ಜಿಲ್ಲೆಯ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗಿ ಇಲ್ಲಿ ಮಾಹಿತಿನ ನೋಡ್ಬೋದು. ಈ ಒಂದು ಮಾಹಿತಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ವಿಷಯ ನೋಡ್ತಾ ಇದ್ದೀರಿ, ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ 2024-25ನೇ ಸಾಲಿನ ಆರೋಪಿಯಲ್ಲಿ ಅನುಮೋದನೆಯಾಗಿ ಖಾಲಿ ಇರುವ ವಿವಿಧ ವೃಂದದ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಆನ್ಲೈನ್ ಮೂಲಕ ಭರ್ತಿ ಮಾಡಿಕೊಳ್ಳಲು ಏನೊಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇವರು ವಿಷಯವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಇದರ ಮಾಹಿತಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಬಾಗಲಕೋಟೆ ಜಿಲ್ಲೆಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಏನು ಒಂದು ಖಾಲಿ ಇರುವಂತಹ ವಿವಿಧ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ. ಅದು NHM ಷರತ್ತು ಮತ್ತು ನಿಬಂಧನೆಗಳು ಒಳಪಟ್ಟಿದೆ ಮತ್ತು ನವೀಕರಣದ ಷರತ್ತುಗಳು ಕೂಡ ಒಳಪಟ್ಟು ತಾತ್ಕಾಲಿಕ ಒಂದು ಗುತ್ತಿಗೆ ಆಧಾರದ ಮೇಲೆ ವಿವಿಧ ಹುದ್ದೆಗಳನ್ನು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ, ಅಂದರೆ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾ ಇದ್ದೀವಿ. ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು 3ರಿಂದ, ಅಂದರೆ ಇದೇ ತಿಂಗಳು 3ನೇ ತಾರೀಕಿನಿಂದ 17ನೇ ತಾರೀಕು ತನಕ ಆನ್ಲೈನ್ ಮುಖಾಂತರ ಈ ಬಾಗಲಕೋಟೆ ವೆಬ್ಸೈಟಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ DHI ಕಂಪ್ಲೀಟ್ ಆಗಿರುವಂಥವ್ರುಗಳಿಗೆ ಇಲ್ಲಿ ಏನಂದರೆ 23 ಹುದ್ದೆಗಳನ್ನು ಕೊಡಲಾಗಿದೆ. ಇಲ್ಲಿ ನೋಡ್ಬೋದು, 18ನೇ ಒಂದು ಕ್ರಮ ಸಂಖ್ಯೆಯಲ್ಲಿ ಇರುವಂಥದ್ದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಥವಾ ಕಿರಿಯ ಆರೋಗ್ಯ ಸಹಾಯಕರು, ನಮ್ಮ ಕ್ಲಿನಿಕ್ಕು ಹುದ್ದೆ 23, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ ಇರುವಂಥದ್ದು. ಸೊ ಇಲ್ಲಿ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಒಂದಿದ್ದು SSLC ಅಥವಾ ತತ್ಸಮಾನ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧೋಷ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿ ಪಡೆದಿರಬೇಕು ಅಥವಾ SSLC ಅದು ತತ್ಸಮಾನ ಒಂದು ಕ್ವಾಲಿಫಿಕೇಷನನ್ನು ತೇರ್ಗಡೆಯಾಗಿರಬೇಕು. ಜೊತೆಗೆ 3 ವರ್ಷದ, ಇಲ್ಲಿ ನೋಡ್ತಾ ಇದ್ದೀರಿ, ಸೊ 3 ವರ್ಷದ ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಹೊಂದಿರಬೇಕು ಅಥವಾ PUC ಮೇಲೆ 2 ವರ್ಷದ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾವನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ಗರಿಷ್ಠ ವಯೋಮಿತಿ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕ್ಯಾಟಗರಿ 43 ವರ್ಷ ಮತ್ತು 2A 2B 3A 3B ಇದಾಗ 41 ವರ್ಷ, ಆಮೇಲೆ ಇತರ ಸಾಮಾನ್ಯರಿಗೆ 38 ವರ್ಷಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಮೀಸಲಾತಿಗಳು. ಓಕೆ, ಇಲ್ಲಿ ಸಾಮಾನ್ಯದವರಿಗೆ 2 ಇದೆ, ಸಾಮಾನ್ಯ ಮಹಿಳೆಯರು 3 ಇದ್ದಾವೆ, ಗ್ರಾಮೀಣ ಸಾಮಾನ್ಯ ಅಭ್ಯರ್ಥಿಗಳು 3, ಮಾಜಿ ಸೈನಿಕರಿಗೆ 1, ಸಾಮಾನ್ಯ ಅಭ್ಯರ್ಥಿ ಅಂಗವಿಕಲರು 1, ಮಾಜಿ ಪರಿಶಿಷ್ಟ ಜಾತಿ ಸಾಮಾನ್ಯ 1, ಪರಿಶಿಷ್ಟ ಜಾತಿ ಮಹಿಳಾ 1, ಪರಿಶಿಷ್ಟ ಜಾತಿ ಗ್ರಾಮೀಣ 1, ಆಮೇಲೆ ಪರಿಶಿಷ್ಟ ಜಾತಿಯ ಅಂಗವಿಕಲ 1, ಪಂಗಡದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಾಮಾನ್ಯ 1, ಮಹಿಳಾ 1 ಕೊಟ್ಟಿದ್ದಾರೆ. ಅದರಲ್ಲಿ ಪ್ರವರ್ಗ 1 ಕೊಟ್ಟಿದ್ದಾರೆ ಸಾಮಾನ್ಯದಲ್ಲಿ. 2Aಗೆ 1 ಸಾಮಾನ್ಯ, 2A ಮಹಿಳಾ 1, 2A ಗ್ರಾಮೀಣ 1, 2B ಸಾಮಾನ್ಯ 1, 3A ಸಾಮಾನ್ಯ 1, 3B ಸಾಮಾನ್ಯ 1, ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಮಾಸಿಕ ವೇತನ ಬಗ್ಗೆ ನೋಡೋದಾದರೆ ವಲಯ 3 15,397 ರೂಪಾಯಿ ಇದೆ. ಇಲ್ಲಿ 3 ಹುದ್ದೆ ಇದೆ. ವಲಯ 3ಕ್ಕೆ 3 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ವಲಯ 4ಕ್ಕೆ, ಓಕೆ, ವಲಯ 4ರಲ್ಲಿ 14,444 ರೂಪಾಯಿ ಇದೆ. 20 ಹುದ್ದೆಗಳನ್ನು ಇಲ್ಲಿ ವಲಯ 4ದಲ್ಲಿ ಕೊಟ್ಟಿದ್ದಾರೆ. ಷರತ್ತುಗಳು ಏನಿದಾವೆ ಅಂತಂದ್ರೆ, ಇಲ್ಲಿ ಅರ್ಜಿಗಳನ್ನು ನೀವು 3 ತಾರೀಕಿನಿಂದ 17ನೇ ತಾರೀಕು ತನಕ ಅಪ್ಲಿಕೇಶನ್ ಮಾತ್ರ ಹಾಕಬೇಕು, ಮುಂದೆ ಬಂದಿರುವುದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 3ನೇ ತಾರೀಕಿಂದ ನಿಮ್ಮ ವಯಸ್ಸು ಏನಿರಬೇಕು, ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಓಕೆ, 3ನೇ ತಾರೀಕಿಗೆ ಎಲ್ಲ ವರ್ಗದ ವಯೋಮಿತಿ 18 ವರ್ಷ ಪೂರ್ಣಗೊಂಡಿರಬೇಕು ಅಂತ ಒಂದು 2ನೇ ಕಂಡೀಷನ್ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮಾರ್ಗಸೂಚಿಯನ್ನು ಏನು ಮಾಡಿದ್ದಾರೆ ಅಂತಂದರೆ, ಈ ಕಾಸ್ಟ್ ಇನ್ಕಮ್ದವ್ರಿಗೆ ಏನು ಕೊಡಬೇಕಲ್ಲ ಅವುಗಳನ್ನು ನಾವಿಲ್ಲಿ ಡಿವೈಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರ್ಕಾರದ ಆದೇಶ ಪ್ರಕಾರ ನಾವು ಇಲ್ಲಿ ಮೀಸಲಾತಿ ಹಂಚಿಕೆ ಮಾಡಿದ್ದೀವಿ. ಆಮೇಲೆ ಮಾಹಿತಿ ದಾಖಲಾತಿಗಳು ಏನಾದರೂ ತಪ್ಪು ಇದನ್ನು ಕೊಟ್ಟಿಲ್ಲ, ಇನ್ಫಾರ್ಮೇಷನ್ ಕೊಟ್ಟಲ್ಲಿ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಥವಾ ಅದನ್ನು ಕ್ರಿಮಿನಲ್ ಮೊಕದ್ದಮೆಗೆ ಹೂಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಎಲ್ಲ ಗುತ್ತಿಗೆ ಆಧಾರದ ಮೇಲೆ ಸಂಪೂರ್ಣ ತಾತ್ಕಾಲಿಕ ಹುದ್ದೆಯಾಗಿದ್ದು, ಅಂದರೆ ಇದು ಪರ್ಮನೆಂಟ್ ಅಲ್ಲ. ಇದು NHM ನಿಯಮಾನುಸಾರ ಏನು ಷರತ್ತಿದ್ದಾವೆ ಅದರ ಬೇಸಿಸ್ ಮೇಲೆ ನಾವು ತೊಗೊತಾ ಇದ್ದೀವಿ, ಮೆರಿಟ್ ಕಮ್ ರೋಸ್ಟರ್ ಮೇಲೆ ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ 7ನೇ ಪಾಯಿಂಟಲ್ಲಿ ನೋಡ್ತಾ ಇದ್ರಿ, ಏನು ಅದಕ್ಕೆ ಹೆಚ್ಚು ಕಡಿಮೆ ಮಾಡ್ಬೋದು, ಅಂದರೆ ಹುದ್ದೆಗಳಲ್ಲಿ ಹೆಚ್ಚು ಕಡಿಮೆನೂ ಕೂಡ ನಾವು ಮಾಡ್ಬೋದು ನಿಯಮಾನುಸಾರ. ಮತ್ತು ಇಲ್ಲಿ ಪ್ರತಿ ವರ್ಷ ಮಾರ್ಚ್ 31ಕ್ಕೆ ನಿಮ್ದು ಏನಾಗುತ್ತೆ ಗುತ್ತಿಗೆ ಕೊನೆಗೊಳ್ಳುತ್ತಾ. ಇಲ್ಲಿ ಏನಾಗೋದಿಲ್ಲ, ಕಂಟಿನ್ಯೂ ಆಗೋದಿಲ್ಲ, ಕೊನೆಗೊಳ್ಳುತ್ತಾ. ಮತ್ತು ರಿನ್ಯೂಲ್ ಆದರೆ ರಿನ್ಯೂಲ್ ಆಗುತ್ತೆ. ಅದಾದಮೇಲೆ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಖಾಯಂ ಅಂಥೇಳಿ ನೀವೇನು ಇದನ್ನು ಮಾಡೋ ಹಾಗಿಲ್ಲ, ಏನಂತಂದರೆ ಹೋರಾಟ ಮಾಡೋ ಹಾಗಿಲ್ಲ, ಮತ್ತು ಅದನ್ನು ನ್ಯಾಯದಲ್ಲಿ ಪ್ರಶ್ನೆ ಕೇಳೋ ಹಾಗಿಲ್ಲ ಅಂತ ಈ ರೀತಿ ಕೊಟ್ಟಿದ್ದಾರೆ. ಆಮೇಲೆ 500 ರೂಪಾಯಿ ಬಾಂಡ್ ಪೇಪರ್ ನಾವು ಮಾಡಿಸ್ಕೊಂತೀವಿ, ಬರೆದು ಕೊಡಬೇಕಾಗತ್ತೆ. ಆಮೇಲೆ ಕನ್ನಡ ಮೀಡಿಯಮ್ 1 to 10 ತನಕ ಇರಬೇಕು. ಆಮೇಲೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ, ಅದ್ರಲ್ಲಿ ಏನಾದರೂ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಅಭ್ಯರ್ಥಿಗೆ ಪರಿಗಣನೆ ಮಾಡ್ತೀವಿ. ಆಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರ, ಕನ್ನಡ ಮೀಡಿಯಮ್ಮು, ರೂರಲ್ಲು, ಹೈದರಾಬಾದ್, ಕರ್ನಾಟಕ ಏನೇನಿದಾವೆಲ್ಲನೂ ಕೂಡ ನೀವು ಎಲ್ಲ ವ್ಯಾಲಿಡಿಟಿ ಇರಬೇಕು, ಅದರಲ್ಲಿ ನೀವು ಅದನ್ನು ಒಪ್ಪಿಸಬೇಕು. ಆಮೇಲೆ ನಾವು ರಾಜ್ಯ ಮಟ್ಟದಲ್ಲಿ ಕಡ್ಡಾಯವಾಗಿ ಗ್ರಾಮೀಣ ಸೇವೆ ವೈದ್ಯರ, ಅಂದರೆ ಯಾರು ವೈದ್ಯರಿದ್ದಾರೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇವೆಲ್ಲ ಇದರಲ್ಲಿ ಷರತ್ತುಗಳನ್ನು ಇವರು ಕೊಟ್ಟಿದ್ದಾರೆ. ಓಕೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ, ಹೋಗಿ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊರಿ. ಇಲ್ಲಪ್ಪ ಅಂದರೆ 3ನೇ ತಾರೀಕು ತನಕ ಲಿಂಕ್ ಅಪ್ಡೇಟ್ ಆಗ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಯೂಸ್ಫುಲ್ ಅನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.